ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಕ್ರಿಯೇಷನ್. ಇವತ್ತು ಒಂದು ಕೊಬ್ಬರಿ ಮಿಠಾಯಿ ರೆಡಿ ಮಾಡುವ. ಇದು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಹೊಸ ರೀತಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ. ಬಾಯಲ್ಲಿಟ್ಟರೆ ಕರಗುವಂತಹ ಅತಿ ರುಚಿಯಾದಂತಹ ಕೊಬ್ಬರಿ ಮಿಠಾಯಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಾನಿಲ್ಲಿ ಫಸ್ಟು ಎಲ್ಲವನ್ನು ಒಮ್ಮೆ ಏನೇನು ಬೇಕು ಮಾಡಲಿಕ್ಕೆ ಎಲ್ಲವನ್ನು ಜೋಡಿಸಿಟ್ಕೊಂಡಿದ್ದೇನೆ. ಸೊ ಇವಾಗ ನಾನು ತೊಗೊಂಡಿರೋದಿಲ್ಲಿ ನಾನಿಲ್ಲಿ ಫ್ರೆಶ್ ತುಪ್ಪ ತೊಗೊಂಡಿದ್ದೇನೆ, ಮನೆಯಲ್ಲೇ ಮಾಡಿರುವಂಥದ್ದು. ಹಾಗೆ 2 ಚಮಚದಷ್ಟು ಬೀಟ್ರೂಟ್ ಜ್ಯೂಸ್ ತೊಗೊಂಡಿದ್ದೇನೆ. ಇದು ಟೋಟಲಿ ಆಪ್ಷನಲ್ಲು, ಕಲರ್ಫುಲ್ ಆಗಿರಲಿ ಅಂತ ತೊಗೊಂಡಿದ್ದು. ಹಾಗೆ 4 ಏಲಕ್ಕಿ ಮತ್ತು ಕೊಬ್ಬರಿಯನ್ನು, ಫ್ರೆಶ್ ಕೊಬ್ಬರಿಯನ್ನು ಈ ಥರ ಕಪ್ಪು ಭಾಗವನ್ನು ತೆಗೆದು ಅದರ ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೇನೆ. 1 ಬೌಲ್ನಷ್ಟು ಸಕ್ಕರೆ ನೀವು ಜಾಸ್ತಿ ಬೇಕಾದರೂ ಮಾಡ್ಕೋಬೋದು. ಇದು ತುಂಬ ಸಿಹಿಯಾಗಿದ್ದರೆ ಚೆನ್ನಾಗಿರಲ್ಲ ಅಂತ ಅಷ್ಟೇ ತೊಗೊಂಡಿದ್ದೇನೆ. ಆಮೇಲೆ ಇಲ್ಲಿ 2 ಚಮಚದಷ್ಟು ಹಾಲಿನ ಪೌಡ್ರು, ನಾನಿಲ್ಲಿ ಅಮೂಲ್ಯ ಅವರ ಹಾಲಿನ ಪೌಡ್ರನ್ನು ತೊಗೊಂಡಿದ್ದೇನೆ. ಮತ್ತು ಅದಕ್ಕೆ 2 ಚಮಚದಷ್ಟು ಕಸ್ಟರ್ಡ್ ಪೌಡ್ರನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಸೊ ಇದು ವೆನಿಲಾ ಫ್ಲೇವರ್ ಇರುವಂಥ ಕಸ್ಟರ್ಡ್ ಪೌಡ್ರು. ಇದು ಆಪ್ಷನಲ್ಲು, ಇದು ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಮಿಲ್ಕ್ ಬರ್ಫಿ ಥರ ಇರುತ್ತೆ. ಸೊ ಹಾಗಿದ್ರೆ ಇವಾಗ ನಾನಿಲ್ಲಿ ಕೊಬ್ಬರಿಯನ್ನು ಮಿಕ್ಸಿ ಮಾಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದಿಷ್ಟು ಐಟಮ್ ಬೇಕು. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಾನಿಲ್ಲಿ 1/4 ಬಟ್ಟಲಿನಷ್ಟು ನೀರನ್ನು ತೊಗೊಂಡು ಅದಕ್ಕೆ 1 ಬಟ್ಟಲು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನಿಲ್ಲಿ 2 ಬಟ್ಟಲಿನಷ್ಟು ಕೊಬ್ಬರಿಗೆ 1 ಬಟ್ಟಲು ಸಕ್ಕರೆಯನ್ನು ತೊಗೊಂಡಿದ್ದೇನೆ. ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದರೆ 1.5 ಬಟ್ಟಲು ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೋದು. ತುಂಬ ಸಿಹಿಯಾಗಿದ್ದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ನಾನಿಲ್ಲಿ 1 ಬಟ್ಟಲು ಸಕ್ಕರೆಯನ್ನು ತೊಗೊಂಡಿದ್ದೇನೆ, ಅಂದರೆ 1 ಕಪ್ಪಿನಷ್ಟು. ಸೊ ಇವಾಗ ಇದು ಕುದಿ ಬಂದು ನೋಡಿ, ಈ ಥರ 1 ಎಳೆಯಷ್ಟು ಪಾಕ ಬರಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಅಳತೆಯಲ್ಲಿ ಪಾಕ. ಇದು ತುಂಬ ಗಟ್ಟಿಯಾದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಈ ಥರ ಕುದಿ ಬರ್ತಾ ಇರಬೇಕಾದ್ರೆ ಈ ಥರ ನೋಡಿ ನೊರೆ ಆಗಿ 1 ಎಳೆ ಪಾಕ ಬಂದಾದಮೇಲೆ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಂದು ಕೊಬ್ಬರಿ ತುರಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಮ್ಮೆ. ಸೊ ಇವಾಗ ಈ ಮಿಶ್ರಣಕ್ಕೆ ನಾವು ಏಲಕ್ಕಿ ಪುಡಿಯನ್ನು ಮಿಕ್ಸ್ ಮಾಡಿ, ಆಮೇಲೆ ಏನು ಮಿಲ್ಕ್ ಪೌಡರು ಹಾಗೆಯೇ ಕಸ್ಟರ್ಡ್ ಪೌಡರ್ ಆ್ಯಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೆರಡನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಟೈಮಲ್ಲಿ ಹಾಲು ಪೌಡ್ರ್ ಇದೆಯಲ್ಲ ಅದು ಗಂಟು ಉಳ್ಕೊಬಿಡುತ್ತೆ. ಸೊ ಈ ಕಾಯಿ ತುರಿ ಹಾಗೆಯೇ ಆ ಹಾಲು ಪೌಡ್ರಿನ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಈ ಥರ ಒಮ್ಮೆ ತಿರುಗಿಸ್ಕೊಳ್ಬೇಕು. ಸೊ ಇದು ಮಾಡೋ ಪ್ರೊಸೀಜರ್ ಅಂತ ಅಂದರೆ, ನಾವು ನಾರ್ಮಲಿ ಏನು ಮೈಸೂರು ಪಾಕ್ ಮಾಡ್ತೇವಲ್ಲ ಆವಾಗ ಈ ಥರ ಪಾಕ ತೆಗಿಬೇಕಾದ್ರೇ ನಾವು ತುಪ್ಪವನ್ನು ಆ್ಯಡ್ ಮಾಡ್ತಾ ಹೋಗ್ತೇವೆ. ಸೇಮ್ ಇದಕ್ಕೂ ಕೂಡ ನಾವು ತುಪ್ಪವನ್ನು ಹಾಕ್ತಾ ಹೋಗಬೇಕು. ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿನೇ ಹಿಡಿಯುತ್ತೆ. ಸೊ ಅದೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡೋದು. ನೋಡಿ ಇವಾಗ ನಾನು ಹಾಕ್ತಾ ಇದ್ದೇನಲ್ಲ, ನಾನಿಲ್ಲಿ 2 ಚಮಚವನ್ನು ಆ್ಯಡ್ ಮಾಡ್ತಾ ಹೋಗ್ತೇನೆ. ಈ ಥರ ಪಾಕ ಗಟ್ಟಿ ಆಗ್ತಾ ಹೋಗುತ್ತೆ, ಈ ಥರ ತಳ ಬಿಟ್ಕೊಳ್ಳುತ್ತೆ. ಸೊ ಇದಕ್ಕೆ ನಾನು ಒಂದು 8ರಿಂದ 10 ಚಮಚದಷ್ಟು ತುಪ್ಪವನ್ನು ಆ್ಯಡ್ ಮಾಡಿದ್ದೇನೆ ಆಲ್ರೆಡಿ. ಸೊ ಇವಾಗ ಇದು ಚೆನ್ನಾಗಿ ತಳ ಬಿಟ್ಕೊಳ್ಬೇಕು. ನೋಡಿ ಈ ಥರ ತಿರುವುತ್ತಾ ನೀವು ಎಷ್ಟು ತುಪ್ಪ ಹಾಕ್ತೀರೋ ಅಷ್ಟು ಕಾಯಿ ತುರಿ ಚೆನ್ನಾಗಿ ತುಪ್ಪವನ್ನು ಹೀರ್ಕೊಳ್ಳುತ್ತೆ. ಸೊ ತುಪ್ಪ ಹಾಕಿದಷ್ಟು ಇದು ರುಚಿ ಜಾಸ್ತಿ ಬರುತ್ತೆ. ನೋಡಿ ಈ ಥರ ಗಟ್ಟಿ ಆಗ್ತಾ ಹೋಗಬೇಕು, ಅದು ತಳ ಬಿಟ್ಕೊಳ್ಳುತ್ತೆ. ಸೊ ಇವಾಗ ಮತ್ತೊಮ್ಮೆ ಇದಕ್ಕೆ ಏಲಕ್ಕಿ ಪೌಡ್ರನ್ನು ಆ್ಯಡ್ ಮಾಡಿಕೊಂಡು, ಫಸ್ಟು ನಾನು ಸ್ವಲ್ಪ ಹಾಕಿದ್ದೆ, ಇವಾಗ ಮತ್ತೆ ಫ್ಲೇವರ್ಗೆ ಹಾಕ್ತಾಯಿದ್ದೇನೆ. ಸೊ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು. ಸೊ ನಾನು ಇದನ್ನು ಹೊಸ ರೀತಿಯಲ್ಲಿ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಮಿಲ್ಕ್ ಪೌಡರ್ ಮತ್ತು ಕಸ್ಟರ್ಡ್ ಪೌಡರ್ ಆ್ಯಡ್ ಮಾಡಿರೋದ್ರಿಂದ ಇದು ಸ್ವಲ್ಪ ಯೆಲ್ಲೋ ಕಲರ್ ಬಂದಿದೆ. ನೀವು ಆ್ಯಡ್ ಮಾಡಲಿಲ್ಲ ಅಂದರೆ, ಕಸ್ಟರ್ಡ್ ಪೌಡರನ್ನು ಆ್ಯಡ್ ಮಾಡದೆ ಹೋದರೆ ಇದು ವೈಟ್ ಆಗೇ ಬರುತ್ತೆ. ಸೊ ಆ್ಯಡ್ ಮಾಡಿರೋದಕ್ಕೆ ಇದು ಯೆಲ್ಲೋ ಕಲರ್ ಬಂದಿದೆ. ಸೊ ಇವಾಗ ನಾನು ಇದನ್ನು 2 ಪಾರ್ಟ್ ಮಾಡ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಎತ್ತಿಟ್ಕೊಂಡು. ಸೊ ಇದಕ್ಕೆ ನಾನು ಬೀಟ್ರೂಟ್ ಜ್ಯೂಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇದು ಕೂಡ ಟೋಟಲಿ ಆಪ್ಷನಲ್ಲು. ನಾನು ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಈ ಥರ ಬೀಟ್ರೂಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ, ಬೀಟ್ರೂಟ್ ಜ್ಯೂಸನ್ನು. ಸೊ ಇವಾಗ ಇದು ನೋಡಿ ರೆಡ್ಡಿಶ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಲೇಯರ್ ಆಗಿ ಮಾಡಿದವಾಗ ನಾವು ಒಂದು ಲೇಯರ್ ವೈಟು ಹಾಗೆ ರೆಡ್ಡು ಯೆಲ್ಲೋ ಈ ಥರ ಲೇಯರ್ ಮಾಡಿದವಾಗ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾವು ಯಾವುದೇ ಅಡುಗೆ ಮಾಡುವಾಗ ರುಚಿ ಹೇಗಿರುತ್ತೆ ಅನ್ನೋದ್ರ ಜೊತೆಗೆ ಪ್ರೆಸೆಂಟೇಷನ್ ಕೂಡ ತುಂಬ ಮುಖ್ಯವಾಗಿರುತ್ತೆ. ಸೊ ನಾವು ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಕ್ರಿಯೇಟಿವಿಟಿನ ಯೂಸ್ ಮಾಡಿ ಮಾಡೋದ್ರಿಂದ ಅಡುಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1 ಚಮಚ ತುಪ್ಪವನ್ನು ಮತ್ತೆ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಕೊಡ್ತೀನಿ. ಸೊ ಇವಾಗ ಇದು ಕೂಡ ತಳ ಬಿಟ್ಕೊಂಡಿದೆ. ಇದನ್ನು ತೆಗೆದುಕೊಂಡು ನಾನು ಇದನ್ನು ಲೇಯರ್ ಆಗಿ ಹಾಕ್ಕೊಳ್ತೇನೆ ಪ್ಲೇಟ್ ಮೇಲೆ. ಒಂದು ಪ್ಲೇಟಿಗೆ ತುಪ್ಪವನ್ನು ಸವರಿ ಇಟ್ಕೊಂಡಿದ್ದೆ ಫಸ್ಟೇ ನಾನು.
ಸೊ ಇವಾಗ ಇದಕ್ಕೆ ನಾನು ಮಾಡಿಟ್ಕೊಂಡಿರುವಂತಹ ಸಿಹಿಯ ಮಿಶ್ರಣವನ್ನು ಹಾಕ್ತೇನೆ. ಇವಾಗ ನಾನಿಲ್ಲಿ ಫಸ್ಟ್ ಲೇಯರ್ಗೆ ಈ ಯೆಲ್ಲೋ ಕಲರ್ ಹಾಕ್ತಾ ಇದ್ದೇನೆ. ಹಾಗೆ ಸೆಕೆಂಡ್ ಲೇಯರ್ಗೆ ಇದನ್ನು ನೀಟಾಗಿ ಪ್ಲೇಟ್ ಮೇಲೆ ಹರಡ್ಕೊಳ್ಬೇಕು. ನೋಡಿ ಈ ಥರ ಚೆನ್ನಾಗಿ, ತುಂಬ ಬಿಸಿ ಇರುತ್ತೆ, ಈ ಥರ ಚೆನ್ನಾಗಿ ಹರಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿರೋದಕ್ಕೆ ಅರ್ಧ ಪ್ಲೇಟ್ಗೆ ಮಾತ್ರ ಹಾಕ್ಕೊಳ್ತಾ ಇದ್ದೇನೆ. ನೀವು ಇದನ್ನು ಎಷ್ಟು ದಪ್ಪಗೆ ಬೇಕೋ ಅಥವಾ ಎಷ್ಟು ತೆಳ್ಳಗೆ ಬೇಕೋ ನೀವು ಅರೇಂಜ್ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ನಾನಿಲ್ಲಿ ಡಬಲ್ ಲೇಯರ್ ಮಾಡ್ತಿರೋದ್ರಿಂದ ಸ್ವಲ್ಪ ದಪ್ಪದಾಗೆ ಬರುತ್ತೆ. ನಾನಿಲ್ಲಿ 2 ಲೇಯರ್ ಇರುತ್ತಲ್ವ, ಅದಕ್ಕೋಸ್ಕರ. ಇವಾಗ ನಾನಿಲ್ಲಿ ಒಂದು ಲೋಟವನ್ನು ತಗೊಂಡು ಅದರ ಕೆಳಭಾಗದಲ್ಲಿ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಬಿಸಿ ಇರೋದ್ರಿಂದ ಇದನ್ನು ಕೈಯಲ್ಲಿ ಮಾಡೋದು ಸ್ವಲ್ಪ ಕಷ್ಟ. ನೋಡಿ ಈ ಥರ ಅಲ್ಲಿನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾ ಎಲ್ಲವನ್ನು ಸೇರಿಸ್ಕೊಳ್ಬೇಕು. ಇದು ಫಸ್ಟ್ ಲೇಯರ್ ಕಂಪ್ಲೀಟ್ ಆಗಿದೆ. ಇವಾಗ ಸೆಕೆಂಡ್ ಲೇಯರ್ಗೆ ನಾನು ಬೀಟ್ರೋಟ್ ಜ್ಯೂಸ್ ಹಾಕಿ ಮಾಡಿದ್ದೆ ಅಲ್ಲ, ಅದನ್ನು ಆ್ಯಡ್ ಮಾಡಿ ಇವಾಗ ಸೆಕೆಂಡ್ ಲೇಯರನ್ನು ಕೂಡ ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ತೀನಿ. ಸೊ ಇವಾಗ ಇದು ಕೂಡ ಸೇಮ್ ಮೊದಲನೇ ಲೇಯರ್ ಥರಾನೇ ಸೆಟ್ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ಡಬಲ್ ಲೇಯರ್ ಆಯಿತು. ಇದು ಸ್ವಲ್ಪ ದಪ್ಪದಾಗೆ ಬರುತ್ತೆ, ಯಾಕಂದರೆ ಡಬಲ್ ಲೇಯರ್ ಹಾಕಿರೋದ್ರಿಂದ. ಬಟ್ ಟೇಸ್ಟ್ ವೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಕಲರ್ಫುಲ್ ಆಗಿರುತ್ತೆ. ಸೊ ಇವಾಗ ಇದು ನಾವೇನು ಮಿಲ್ಕ್ ಬರ್ಫಿ ತೊಗೊಳ್ತೀವಲ್ಲ, ಅದೇ ಥರ ಇರುತ್ತೆ. ನಾವು ಮಿಲ್ಕ್ ಪೌಡ್ರ್ ಹಾಕಿರೋದ್ರಿಂದ, ಹಾಗೆ ಕಸ್ಟರ್ಡ್ ಪೌಡ್ರ್ ಹಾಕಿರೋದ್ರಿಂದ ಅಂತೂ ಇದರ ಟೇಸ್ಟು ವೆನಿಲಾ ಎಸೆನ್ಸ್ ಫ್ಲೇವರ್ ಬರುತ್ತಲ್ವ, ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದು ಸ್ವಲ್ಪ ಹೊತ್ತು ಸೆಟ್ ಮಾಡಲಿಕ್ಕೆ ಬಿಡ್ತೇನೆ. ನೋಡಿ ಈ ಥರ ನಾನು ಫಸ್ಟೇ ಇದ್ರ ಮೇಲೆ ಒಂದು ಕಟ್ ಮಾಡ್ಕೊಬಿಡ್ತೀನಿ. ಅಂದರೆ ಡೀಪ್ ಕಟ್ ಮಾಡಲ್ಲ, ಈ ಥರ ಜಸ್ಟ್ ಲೈನ್ ಹಾಕಿಟ್ಕೊಳ್ತೇನೆ. ಇದು ಗಟ್ಟಿ ಆದಮೇಲೆ ಅಂದರೆ ಸ್ವಲ್ಪ ತಣದ ಮೇಲೆ ಕಟ್ ಮಾಡಲಿಕ್ಕೆ ಹೋದರೆ ಇದು ಪುಡಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಜಸ್ಟ್ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಲೈನ್ ಮಾಡಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಇವಾಗ ಇದು ನಾನೆಲ್ಲವನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಇದು ಎಷ್ಟು ಕಲರ್ಫುಲ್ ಆಗಿದೆ, ಎಲ್ಲೂ ಹಾಗೆ ರೆಡ್ ಕಲರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇದು ಬಾಯಲ್ಲಿಟ್ಟರೆ ಕರಗಿ ಹೋಗಿಬಿಡುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಸೊ ನಾವು ಪಾಕ ತೆಗಿಬೇಕಾದ್ರೆ ಮಾತ್ರ ಒಂದೇ ಎಳೆ ಪಾಕವನ್ನು ತೆಕ್ಕೊಳ್ಬೇಕು. ಸೊ ನೀವೇನಾದರೂ ಗಟ್ಟಿ ಪಾಕ ತೆಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ನೋಡಿ ಇವಾಗ ಇದನ್ನು ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇವಾಗ ಕಟ್ ಮಾಡಿದಾಗ ಎಷ್ಟು ಸ್ಮೂತಾಗಿ ಕಟ್ ಆಗ್ತಾ ಉಂಟು. ಓಕೆ, ನೀವು ಕೂಡ ಮನೆಯಲ್ಲಿ ಒಮ್ಮೆ ಈ ಥರ ಮಿಲ್ಕ್ ಪೌಡ್ರನ್ನು ಆ್ಯಡ್ ಮಾಡಿಬಿಟ್ಟು ಕೊಬ್ಬರಿ ಬರ್ಫಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ಎಷ್ಟು ರುಚಿಯಾಗಿರುತ್ತೆ ಅಂತ. ಸೊ ನಾವು ಮಾಡುವ ಅಡುಗೆಯ ಜೊತೆಗೆ ಪ್ರೆಸೆಂಟೇಷನ್ನು ಹಾಗೆ ಒಂದಿಷ್ಟು ಕ್ರಿಯೇಟಿವಿಟಿಯನ್ನು ಮಿಕ್ಸ್ ಮಾಡಿದವಾಗ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆಗಳು. ನಾವು ಮಾಡೋರಿಗೂ ತುಂಬ ಖುಷಿ ಇರುತ್ತೆ, ಹಾಗೆ ಅದನ್ನು ಟೇಸ್ಟ್ ಮಾಡೋರಿಗೂ ತುಂಬ ಖುಷಿ ಇರುತ್ತೆ. ಓಕೆ, ಹಾಗಿದ್ರೆ ಇವತ್ತು ನಾನು ಮಾಡಿರುವಂತಹ ಈ ಕೊಬ್ಬರಿ ಬರ್ಫಿ ಅಥವಾ ಕಾಯಿ ಹಲ್ವಾ ಅಥವಾ ಕಾಯಿ ಮಿಠಾಯಿ ಅಂತ ಕರಿತೇವಲ್ಲ, ಇದೇನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನೆಲ್ನ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ, ನೀವು ಕೂಡ ಮನೆಯಲ್ಲಿ ಒಮ್ಮೆ ಖಂಡಿತ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯವರಿಗೆಲ್ಲರಿಗೂ ಹಂಚಿ ಎಲ್ಲರೂ ಕೂಡ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.